ಫಸ್ಟ್ ಲವ್ ಮಾಡ್ದ, ಅದು ಆ ಥರ ಆಯಿತು. ಅವನ ಆ ಹೆದರಿಕೆಗೋಸ್ಕರ ಯಾರನ್ನೂ ಮದುವೆಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಈ ಹುಡುಗಿ ಬಾಳ್ ಕೊಡ್ತಲ್ಲ, ಅದು ಭಾಳ ಚೆನ್ನಾಗಿತ್ತು. ಸರ್, ಲವ್ ಸೀಸನ್ ಸಿನಿಮಾ ನೋಡಿದ್ರೆ ಏನು ಅನ್ನಿಸ್ತು? ತುಂಬ ಚೆನ್ನಾಗಿತ್ತು ಫಿಲಮ್ಮು. ಎಷ್ಟೋ ದಿನ ಆದಮೇಲೆ ಒಳ್ಳೆ ಲವ್ ಫಿಲಮ್ ನೋಡಿದ್ವಿ. ಸಿನಿಮಾ ನೋಡಿದ್ರಲ್ಲ, ಏನು ಅನ್ನಿಸ್ತು? ಖುಷಿ ಆಯಿತು, ಚೆನ್ನಾಗಿತ್ತು. ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಅರ್ಥ ಮಾಡ್ಕೊಂಡ್ರೆ ನಾವು ಚೆನ್ನಾಗಿ. ಥ್ಯಾಂಕ್ ಯು. ಏನಂದರೆ ಪಾಪ ಲಾಸ್ಟಲ್ಲಿ ಆ ಹುಡುಗಿ ಒಂದು ಹುಡುಗನಿಗೆ ಒಂದು ಇದನ್ನು ಕೊಡ್ತಾಳಲ್ಲ, ಪ್ರೀತಿ ಕೊಡ್ತಾಳಲ್ಲ. ಫಸ್ಟ್ ಲವ್ ಮಾಡ್ದ, ಅದು ಆ ಥರ ಆಯಿತು. ಅವನ ಆ ಹೆದರಿಕೆಗೋಸ್ಕರ ಯಾರನ್ನೂ ಮದುವೆಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಈ ಹುಡುಗಿ ಬಾಳ್ ಕೊಡ್ತಾಳಲ್ಲ, ಅದು ಭಾಳ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಗಂಡು ಮಕ್ಕಳು ಬುದ್ಧಿ ಕಲಿಬೇಕು, ಹೆಣ್ಮಕ್ಳು ಬುದ್ಧಿ ಕಲಿಬೇಕು. ಈ ಥರ ಮೋಸ ಮಾಡಬಾರ್ದು. ನಿಜ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು. ಹಾಂ, ಸಾಂಗ್ಸ್ ಚೆನ್ನಾಗಿತ್ತು. ಮೂವಿ ಇಂಟ್ರೆಸ್ಟಿಂಗ್ ಆಗಿತ್ತು. ಗೋಲ್ ಆ್ಯಂಡ್ ಲವ್ ಅನ್ನೋ ಬಗ್ಗೆ ಏನಂತ ತೋರಿಸ್ಕೊಂಡಿದೆ. ಥ್ಯಾಂಕ್ ಯು ಸರ್. ಈಗಿನ ಜನರೇಷನ್ಸ್ಗೆ ಟ್ರೂ ಲವ್ ಅಂದರೆ ಏನು, ಮತ್ತು ಆ ಫ್ಯಾಮಿಲಿ ಬಾಂಡಿಂಗ್ ಇರೋರು ಲವಲ್ಲಿ ಬಿದ್ದಾಗ ಯಾವ ಥರ ಇರುತ್ತೆ, ಮತ್ತು ಈಗ ಪೇರೆಂಟ್ಸ್ ಫೀಲಿಂಗ್ಸ್ ಆ ಥರದ್ದೆಲ್ಲ ನೋಡಿಲ್ದೇ ಇರೋರು ಆದರೆ ಆ ಲವ್ವನ್ನು ಫೀಲ್ನ ಹೇಗೆ ಅನುಭವಿಸ್ತಾರೆ ಅನ್ನೋದು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಸಾಂಗ್ಸ್ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್. ಚೆನ್ನಾಗಿದೆ. ಯಾ, ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲವ್ ಸೀಸನ್ ಮೂವಿ ಏನು ಅನ್ನಿಸ್ತು? ಲವ್ ಸೀಸನ್ ಮೂವಿ ಎಲ್ಲ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಪೃಥ್ವಿಕು. ಎಲ್ಲ ಕ್ಯಾರೆಕ್ಟರ್ಸ್ನೂ ಇನ್ವಾಲ್ವ್ ಮಾಡಿ ಒಂದು ಒಳ್ಳೆ ಫ್ಯಾಮಿಲಿ ಪ್ಯಾಕು ಮತ್ತು ಮೆಸೇಜ್ ಓರಿಯೆಂಟೆಡ್ ಮೂವಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಬೇಕು. ಪೇರೆಂಟ್ಸು, ಈಗಿನ ಬಾಯ್ಸು, ಗರ್ಲ್ಸು ಎಲ್ಲರೂ ಬಂದು ನೋಡಲಿ. ಫಿಲಮ್ನ ಸಕ್ಸಸ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಇದು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು, ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಇಷ್ಟಪಡೋದನ್ನ ಯಾವತ್ತೂ ನಾವು ಬೆಲೆ ಕೊಡಬೇಕು. ತಾವು ಇಷ್ಟಪಡೋದಕ್ಕಿಂತ ತಮ್ಮನ್ನು ಇಷ್ಟಪಡೋದನ್ನ ಯಾವತ್ತೂ ಬೆಲೆ ಕೊಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತಂದಿದ್ದಾರೆ. ಮತ್ತೊಮ್ಮೆ ಇದೇ ಟೀಮು ಇನ್ನೊಂದು ಹಲವಾರು ಫಿಲಮ್ಗಳು ಮಾಡಲಿ. ಮತ್ತು ಮೇರಿ ಮೇಡಮ್, ನಿಮ್ಮ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ, ಸಕ್ಕತ್ತಾಗಿತ್ತು.